ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಿರೂಪಕಿ ಅನುಶ್ರೀ ಉದ್ಯಮಿ ರೋಷನ್ ರನ್ನ ಇವತ್ತು ಮದುವೆಯಾದ್ರು, ಹಸೆಮಣೆಗೇರಿದ್ರು. ದಾಂಪತ್ಯ ಜೀವನಕ್ಕೆ ಈ ಮೂಲಕ ನಿರೂಪಕಿ ಅನುಶ್ರೀ ಕಾಲಿಟ್ರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಉದ್ಯಮಿ ರೋಷನ್ ಜೊತೆ ಆಂಕರ್ ಅನುಶ್ರೀ ವಿವಾಹದ ದೃಶ್ಯ ಇದು. ಕಗ್ಗಲೀಪುರದ ರೆಸಾರ್ಟ್ನಲ್ಲಿ ನಡೆದಂತ ಮದುವೆಯ ಸಂಭ್ರಮದ ಕ್ಷಣ. ವಿವಾಹ ಮಹೋತ್ಸವದಲ್ಲಿ ಚಿತ್ರರಂಗದ ಗಣ್ಯರು ಭಾಗಿಯಾದರು. ಅನುಶ್ರೀ ರೋಷನ್ ದಂಪತಿಗೆ ನಟ ನಟಿಯರು ಶುಭ ಕೋರಿದರು. ನೆನೆ ಅದ್ದೂರಿಯಾಗಿ ಅರಿಶಿನ ಶಾಸ್ತ್ರ ನೆರವೇರಿದ್ದು. ಇವತ್ತು ಮದುವೆಯಾದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕಗ್ಗಲೀಪುರದ ರೆಸಾರ್ಟ್ನಲ್ಲಿ ನಡೆದಂತ ಅದ್ದೂರಿ ಮದುವೆಯ ಕ್ಷಣ. ಅನುಶ್ರೀ ಮತ್ತು ರೋಷನ್ ದಂಪತಿಗೆ ಚಿತ್ರರಂಗದ ನಟ ನಟಿಯರು ಗಣ್ಯರು ಶುಭ ಕೋರಿದ್ದಾರೆ. ಆಂಕರ್ ಅನುಶ್ರೀ ಮದುವೆಯ ಕ್ಷಣ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆಂಕರ್ ಅನುಶ್ರೀ. ಉದ್ಯಮಿ ರೋಷನ್ ಅನ್ನ ವರಿಸಿದ್ದಾರೆ. ಕಗ್ಗಲೀಪುರದ ರೆಸಾರ್ಟ್ನಲ್ಲಿ ನಡೆದಂತ ಮದುವೆ. ನಟ ನಟಿಯರು ಮದುವೆಯಲ್ಲಿ ಭಾಗಿಯಾದ್ರು, ಶುಭ ಕೋರಿದ್ರು. ತರುಣ್ ಸುಧೀರ್ ಅವರಿದ್ದಾರೆ. ಚಿತ್ರರಂಗದ ಅನೇಕ ಗಣ್ಯರು ಬಂದು ದಂಪತಿಗಳಿಗೆ ಶುಭ ಕೋರಿದ್ರು. ಅನೇಕ ವರ್ಷಗಳಿಂದ ನಿರೂಪಕಿಯಾಗಿ ಕನ್ನಡಿಗರ ಮನ ಗೆದ್ದಂತಹ ಆಂಕರ್ ಅನುಶ್ರೀ ಹಸೆಮಣೆಗೇರಿದ್ದಾರೆ. ಐ ಥಿಂಕ್ ಐವ್ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರಂತೆ. ನಾವು ಇವಾಗ ಹೇಳಿದ್ರು ನಮ್ಮ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐವ್ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಅವ್ರ ಲೈಫ್ಲಿ ಸೆಟ್ಲ್ ಆಗ್ತಿದೆ ಅಂದರೆ ಭಾಳ ಖುಷಿ. ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪು ಸರ್ ಅಭಿಮಾನಿ ಅನ್ನೋದು ಯಾವತ್ತೂ ಬಿಟ್ಕೊಡ್ಲಿಲ್ಲ. ಸೊ ನಿಮ್ಮ ಮನೆಗೂ ಅಷ್ಟೇ ನೆಂಟಿರುವಂಥವ್ರು, ಅವರ ಜರ್ನಿ ನೆನೆಸ್ಕೊಂಡ್ರೆ ಒಬ್ಬ ಜನಪ್ರಿಯ ನಿರೂಪಕಿ ಆಗಿ ವೆರಿ ಬ್ಯೂಟಿಫುಲ್, ಅಮೇಝಿಂಗ್ ಜರ್ನಿ. ಅದು ನೀವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆ ನೀವು ಈ ಮೀಡಿಯಲ್ಲಿ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್. ಯಾಕಂದರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್, ಅವ್ರು ಒಂಥರ ಟೈಪ್ ಆಫ್ ಆ್ಯಂಕರ್. ಸೊ ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ. ಬಟ್ ಇಟ್ಸ್ ರಿಯಲಿ ಗುಡ್. ನಾನು ನೋಡಿರೋ ಪ್ರಕಾರ ಅನುಶ್ರೀನ ಅವ್ರ ಬೆಳವಣಿಗೆ ತುಂಬಾ ಅದ್ಭುತವಾದ ಬೆಳವಣಿಗೆ. ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅನು ಆ್ಯಂಡ್ ರೋಷನ್ ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನಗೆ ನಿನಗೆ ಎಲ್ಲೋದ್ರೂ ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ. ಸೊ ನನ್ನ ಲಾಸ್ಟ್ ಇಯರ್ ಆಯಿತು. ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಶಿ ಈಸ್ ವೆರಿ ಹ್ಯಾಪಿ, ವೆರಿ ಎಮೋಷ್ನಲ್. ಸೊ ಹಾಗಾಗಿ ತುಂಬ ಅದ್ಭುತವಾದ ವ್ಯಕ್ತಿ ಅನುಶ್ರೀ. ನಾನು ಪರ್ಸ್ನಲ್ಲಾಗಿ ನಾನು ನೋಡಿದ್ದೀನಿ ಅವ್ರನ್ನ. ಆ್ಯಂಡ್ ರೋಷನ್ ಕೂಡ ಅಷ್ಟೇ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಫೆಲೋ. ನಾವು ಇದು ಮಹಾನಟಿ ಟೈಮಿಂದಲೂ ಪರಿಚಯ ಇದೆ ನಮ್ಮೆಲ್ಲರಿಗೂ. ಸೊ ಅವರಿಬ್ಬರು ದೇ ಮೇಕ್ ಅ ವಂಡರ್ಫುಲ್ ಪೇರ್ ಆ್ಯಂಡ್ ಐ ವಿಶ್ ದೆಮ್ ಅ ಗ್ರೇಟ್ ಲೈಫ್ ಅಹೆಡ್. ಸರ್ ಈಗ ಪರ್ಟಿಕ್ಯುಲರ್ ಅದೇ ರೋಷನ್ ಅವರ ಜರ್ನಿ, ಅವರ ಕನೆಕ್ಟ್ ಆಗಿರುವಂಥ ಅನುಶ್ರೀ ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ, ಇದೇನು ಅನಿಸ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಗಟ್ಲೆಯಿಂದ ಜೊತೆಯಲ್ಲಿ ಸಾಗು ಬಂದಂಥ ಒಂದು ಜರ್ನಿ ಇದು. ಇದು ಯಾರ್ದೋ ಮದುವೆಗೆ ಬಂದೆ ಅಂತ ಅನಿಸ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ಒಂದು ಮದುವೆ ಅಂತ ಅನ್ನೋಷ್ಟೇ ಖುಷಿ. ಅದು ನನಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆಗೆ. ಯಾಕಂತಂದರೆ ಅವರ ಜರ್ನಿ ಇದೆಯಲ್ಲ, ಎಲ್ಲರೂ ಸಾಕ್ಷಿ. ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ, ಅವರ ಪರಿಶ್ರಮ
ಎಷ್ಟು ಅಂತ ಅನ್ನುವಂಥದ್ದು ಇಡೀ ಜನತೆಗೆ ಗೊತ್ತು. ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು. ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ತನಕ ಆಗುತ್ತೆ, ರಾತ್ರಿ 9, 10, 11 ಬೆಳಗಿನ ಜಾವ ಎಲ್ಲ ಶೋಗಳನ್ನು ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಗೊತ್ತಾ. ಅವ್ರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯೋ ತನಕ ಇರಬೇಕು. ನಾನು ಪ್ರತಿ ಸಲನೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ಬದುಕು, ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು. ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕದಂತೆ ಅಂದರೆ ಅವ್ರಿಗೆ ಗೊತ್ತಿರೋವಂಥವ್ರು ಎಲ್ಲರೂ ಕೂಡ ಅವ್ರ ಇತ್ತೀಚಿನ ದಿವಸಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.